ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇವತ್ತಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಇದು ಲಾಗರಿದಮಿಕ್. ಸೊ ಈ ಲಾಗರಿದಮಿಕ್ಕು ಎಕ್ಸಾಮ್ಸಲ್ಲಾಗಿರ್ಬೋದು, ಬೋರ್ಡ್ ಎಕ್ಸಾಮಲ್ಲಾಗಿರ್ಬೋದು ಅಥವಾ ಕಾಂಪಿಟೇಟಿವ್ನಲ್ಲಂತೂ ಖಂಡಿತ ಬಳಸ್ತಾನೆ ಇರ್ತೀರಾ. ಹೆಂಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದನ್ನು, ಜೊತೆಯಲ್ಲಿ ಆ್ಯಂಟಿ ಲಾಗ್ ಕೂಡ ಫೈಂಡ್ ಔಟ್ ಮಾಡೋಣ. ಈ ಲಾಂಗ್ ಫಾರ್ಮಲ್ಲಿ ಇವೆರಡನ್ನೂ ಕವರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪೇಷನ್ಸಿಂದ ಎರಡೂ ಕಲ್ತ್ಕೊಂಡ್ಬಿಟ್ಟು ಒಂದು ಕಡೆ ಇಟ್ಟಿರಿ. ಒಂದು ಶಾರ್ಟ್ ಫಾರ್ಮಲ್ಲಿ ನೀವು ಬರ್ಕೊಂಡು ಇಟ್ಕೊಂಡಿರಿ. ಯಾಕಂದರೆ ಪದೇ ಪದೇ ಇದನ್ನು ರೀಚೆಕ್ ಮಾಡಿಕೊಂಡು ಡೌಟ್ಫುಲ್ ಆಗಿರಬೇಡಿ. ಈ ಸಿಂಪಲ್ಲಾಗೇ ಕಲ್ತ್ಕೊಂಬೇಡ. ಈ ವಿಡಿಯೋದಲ್ಲಿ ಇಲ್ಲಿ ಕವರ್ ಮಾಡ್ತಿದ್ದೀನಿ. ಎಸ್ಪೆಷಲಿ ನಿಮ್ಮ KCET-ನಲ್ಲಂತೂ ಖಂಡಿತ ಇದ್ದಿರುತ್ತೆ. ನೀಟಲ್ಲೂ ಕೇಳ್ತಾರೆ. ಕ್ಲಾರ್ಕ್ಸ್ ಬುಕ್ ಯೂಸ್ ಮಾಡಿಕೊಂಡು, ಲಾಗ್ ಬುಕ್ ಅಂತಿರಲ್ಲ, ಕ್ಲಾರ್ಕ್ಸ್ ಬುಕ್ ಯೂಸ್ ಮಾಡಿಕೊಂಡು ಹೆಂಗೆ ಫೈಂಡ್ ಔಟ್ ಮಾಡೋದಂತ. ಸೊ ಅದನ್ನು ಇಲ್ಲೇ ಡಿಸ್ಕಸ್ ಮಾಡೋಣ. ಲಾಗರಿದಮಿಕ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ನೆಗ್ಲೆಕ್ಟ್ ಮಾಡಬೇಡಿ. ಈ ಲಾಂಗ್ ಫಾರ್ಮಿಂದ ಕಲಿತೀರಾ, ಓಕೆನಾ? ಸೊ ಡಿಸ್ಕಸ್ ಮಾಡೋಣ. ಸೊ ಲಾಗರಿದಮಿಕ್ ಬೇಸಿಕ್ಸ್ ಅಂತ ಬಂದಾಗ ದ ಕೋರ್ ಐಡಿಯಾ a⁴n = ನಾರ್ಮಲಿ n ತಗೊಳ್ತೀವಿ. a⁴x = n ಅಂದರೆ ಇದು ಮ್ಯಾಥಮೆಟಿಕ್ಸಲ್ಲೆಲ್ಲ ಕಲಿತೀರಾ, ಅದನ್ನು ಜಸ್ಟ್ ರಿವೈಸ್ ಮಾಡ್ತಿದ್ದೀನಿ ಅಷ್ಟೇ. a⁴x = n ಅಂದರೆ ಲಾಗ್ n ಟು ದ ಬೇಸ್ a, ಲಾಗ್ n ಟು ದ ಬೇಸ್ ಬರುತ್ತದು a = x ಅಂತ ತಗೊಳ್ತೀರಾ. ಅದನ್ನು ಲಾಗ್ ತಗೊಳ್ಳೋದು. ಅಲ್ಲಿ ನ್ಯಾಚುರಲ್ ಲಾಗು ಮತ್ತು ನ್ಯಾಚುರಲ್ ಲಾಗ್ ಲ್ಯಾನ್ ಇ ಅಂತಲೂ ಕರಿತೀರಾ, ಅದು ಕರೆಕ್ಟೇ. ಸೊ ಇಲ್ಲಿ ಲಾಗ್ ಟು ದ ಬೇಸ್ 10 ಅಂತಲೂ ತೊಗೊಳ್ತೀರಾ. ಎ ಅನ್ನೋದನ್ನು 10 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅಥವಾ 10⁻x = n, ಲಾಗ್ n ಟು ದ ಬೇಸ್ 10 = x ಅದನ್ನು ಬರೆದಿರ್ತೀರ. ಎಲ್ಲ ಫಾರ್ಮ್ಸಲ್ಲೂ ಕರೆಕ್ಟಾಗಿ ತಿಳ್ಕೊಂಡಿರಿ. ಎವ್ರಿ ಲಾಗರಿದಮಿಕ್ ಈಸ್ ಸಿಂಪ್ಲಿ ದ ಎಕ್ಸ್ಪೋನೆಂಟ್ ನೀಡೆಡ್ ಟು ರೀಚ್ ಎ ನಂಬರ್ ಫ್ರಮ್ ಎ ಗಿವನ್ ಬೇಸ್. ಸೊ ಆ ರೀತಿ ಲಾಗ್ನ ತೊಗೊಳ್ತಿರೋದು ಅದಕ್ಕೋಸ್ಕರ. ಸೊ ಬೇಸ್ ಎ ಆಗಿರುತ್ತೆ, ಅದನ್ನು 10 ಅಂತಲೂ ಚೂಸ್ ಮಾಡ್ತೀವಿ. ಎಕ್ಸ್ ಅಂದರೆ ಪವರ್ ಆಗಿರುತ್ತೆ, ಅದನ್ನು 2 ಅಂತ ಬೇಕಾದ್ರೂ, ಮೀನ್ಸ್ ಸಮ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಬೇರೆ ನಂಬರ್ಸ್ ಕೂಡ ಆಗಿರುತ್ತೆ. ಆರ್ಗ್ಯುಮೆಂಟ್ n, ದಟ್ ಈಸ್ ಅಬೌಟ್ ದ 100. ಸೊ ಇದನ್ನು ಫಾರ್ಮಲ್ಲಿ a⁴x = n ಅನ್ನೋದನ್ನು ಲಾಗ್ n ಟು ದ ಬೇಸ್ a = x ಈ ಫಾರ್ಮು ಕರೆಕ್ಟಾಗಿ ತಿಳ್ಕೊಂಡಿರಿ. ಸೊ ನೆಕ್ಸ್ಟ್ ನೋಡೋಣ. ಕೆಲವೊಂದು ಲಾಗರಿದಮಿಕ್ ಲಾಸ್ ಇರುತ್ತೆ. ಆ ಲಾಸ್ ಏನು ಅಂದರೆ ಫಸ್ಟ್ ಒಂದು ಪ್ರಾಡಕ್ಟ್ ರೂಲು, ಅಂದರೆ ಲಾಗ್ a b. ಅದನ್ನ ಹೆಂಗೆ ಇದು ಮಲ್ಟಿಪಲ್ ಅಲ್ವಾ, ಮಲ್ಟಿಪಲ್ ಇದ್ದಾಗ ಆ್ಯಡ್ ಬರಿತೀವಿ. ಏನು, ಲಾಗ್ a + ಲಾಗ್ b. ಅದೇ ರೀತಿ ಕೋಶೆಂಟ್ ರೂಲ್ ಡಿವೈಡೆಡ್ ಫಾರ್ಮಲ್ಲಿ ಲಾಗ್ a/b = ಲಾಗ್ a - ಲಾಗ್ b ಓನ್ಲಿ, ಡಿವೈಡಿಂದ ಸಪ್ರಾಕ್ಟ್ ಲಾಗ್ಸಲ್ಲಿ. ಲಾಗ್ a⁴n ಪವರ್ ಇರೋದು ಆ ಕಡೆ ತೊಗೊಳ್ತೀವಿ, n ಲಾಗ್ a. ಇದೆಲ್ಲ ಗೊತ್ತಿರುತ್ತೆ, ಕಲ್ತ್ಕೊಂಡಿರ್ಬೇಕು, ಗೊತ್ತಿರಬೇಕು ಅಟ್ಲೀಸ್ಟ್ ಇವಾಗಾದರೂ ನೋಡಿ. ಲಾಗ್ a⁴n ಇದ್ದರೆ ಅದು ಪವರ್ ರೂಲ್ ಆಗುತ್ತೆ, n ಲಾಗ್ a ಅಂತ ತೊಗೊಳ್ತೀವಿ. ಸೊ ನೆಕ್ಸ್ಟು ಚೇಂಜ್ ಆಫ್ ಬೇಸ್, ಲಾಗ್ b ಟು ದ ಬೇಸ್ a = ಲಾಗ್ b/ಲಾಗ್ a. ಈ ಥರ ಲಾಗ್ b ಟು ದ ಬೇಸ್ a ಅಂತಲೇ ಓದ್ತೀವಲ್ವಾ. ಲಾಗ್ b ಟು ದ ಬೇಸ್ a = ಲಾಗ್ b/ಲಾಗ್ a. ಕನ್ವರ್ಟ್ ಎನಿ ಬೇಸ್ ಟು ಬೇಸ್ 10. ಸೊ ಯಾವುದೇ ಬೇಸಲ್ಲಿರೋ ಬೇಸ್ 10 ಕನ್ವರ್ಟ್ ಮಾಡಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಈ 4 ಲಾಸ್ನ ಕರೆಕ್ಟಾಗಿ ನೋಡ್ಕೊಂಡಿರಿ. ಸೊ ಏನು ಸರಿ, ಇವೆಲ್ಲ ಏನಕ್ಕೆ ಬೇಕು, ಕಾಂಪಿಟೇಟಿವ್ನಲ್ಲಿ ಎಕ್ಸಾಮ್ಗೋಸ್ಕರ ಅದು ಕೇಳ್ತಾರೆ. ಇವೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿರಬೇಕು. ಸೊ ಕೆಲವೊಂದು ಇಂಪಾರ್ಟೆಂಟ್ ವ್ಯಾಲ್ಯೂಸು ಕೊಟ್ಟಿರ್ತೀನಿ. ನಿಮ್ಮ KCET ಫಿಸಿಕ್ಸಲ್ಲಾಗಿರ್ಬೋದು, ಯೂಶ್ವಲಿ ಇದು ಯೂಸ್ ಮಾಡ್ತಾರೆ. ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಂತಲ್ಲ, ಇಬ್ಬರಿಗೂ ಬೇಸಿಕ್ಕೇ ಇದು. ಸೊ ಲಾಗ್ 1 ಅಂದರೆ 0. ಕೆಲವೊಂದು ಡೈರೆಕ್ಟ್ ವ್ಯಾಲ್ಯೂಸ್ ಇರುತ್ತೆ, ಅಟ್ಲೀಸ್ಟ್ ಇದಾದರೂ ಕೆಲವು ನೆನ್ಪಿಟ್ಕೊಂಡಿರಿ. ಕೆಲವು ಕ್ಲಾರ್ಕ್ಸ್ ಬುಕ್ ಯೂಸ್ ಮಾಡಿದ್ರೆ ಬೇಸಿಕ್ಕಾಗಿ ಇವು ಕೇಳ್ತಿರ್ತಾರೆ ನಿಮ್ಮ ಎಕ್ಸಾಮಲ್ಲಿ. ಲಾಗ್ 1 0, ಲಾಗ್ 2 ಅಂದರೆ 0.3010, ಲಾಗ್ 3 ಅಂದರೆ 0.4771. ಇಷ್ಟು ನೆನ್ಪಿಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಫಸ್ಟ್ ಒಂತು, ಸೆಕೆಂಡ್ ಒಂತು, ಲಾಸ್ಟ್ ಒಂತು. ಇದು ಕಂಪಲ್ಸರಿ ಇಟ್ಕೊಂಡಿರಬೇಕು, ಮರಿಬೇಡಿ ಅದನ್ನು, ಓಕೆ? ಲಾಗ್ 1 ಅಂದರೆ 0, ಲಾಗ್ 10 ಅಂದರೆ 1, ಓಕೆನಾ? 0 ಇಂದ 1ವರೆಗೂ ಇನ್ಕ್ರೀಸ್ ಆಗ್ತಿದೆ, ನೋಡ್ತಿರ್ಬೋದು. 0, 0.3, 0.4, 0.6, 0.69, 0.7 ಅಂದ್ಕೊಳ್ಬೋದು. 1 ಇನ್ಕ್ರೀಸ್ ಆಗ್ತಿದೆ, ಹಂಗಾರು ನೆನ್ಪಿಟ್ಕೊಳ್ಳಿ, ಓಕೆ? ಇದೇ ಥರ ವ್ಯಾಲ್ಯೂಸ್ ನೋಡ್ಬೋದು. ಲಾಗ್ ವ್ಯಾಲ್ಯೂಸು, ಲಾಗರಿದಮಿಕ್ ವ್ಯಾಲ್ಯೂಸು ಈ ರೀತಿ ಕೊಟ್ಟಿರ್ತಾರೆ. ಒಂದು ಲಾಗ್ ಅನ್ನೋದು ವ್ಯಾಲ್ಯೂ ಕೊಟ್ಟು ಕ್ಯಾಲ್ಕುಲೇಟ್ ಹೆಂಗೆ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಇವತ್ತು ಈ ಸೆಷನಲ್ಲಿ ಕವರ್ ಮಾಡ್ತಿರೋದು. ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಒಂದೆರಡು ಸಾಲ್ವ್ ಮಾಡಿ ಹೇಳ್ತೀನಿ, ಮಿಕ್ಕಿದ ಕೆಲವು ಕೊಡ್ತೀನಿ, ನೀವು ಸಾಲ್ವ್ ಮಾಡಿ ಟ್ರೈ ಮಾಡಿ, ಓಕೆ? ಈಗ ವ್ಯಾಲ್ಯೂಸ್ ನೋಡಿ. ಲಾಗ್ ಈ ಥರ ಕೊಟ್ಟಿರ್ತಾರೆ, 2.35, 4.72. ಬಟ್ ಒಂದು ಸಾಲ್ವ್ ಮಾಡಿ ನೋಡೋಣ. ಸೊ ಫಸ್ಟ್ ಒಂದೇ ತಗೊಳ್ತೀನಿ. ಲಾಗ್ 2.35, ಒಂದು ಡೆಸಿಮಲ್ಗಿದೆಯಾ, 1 ಪಾಯಿಂಟು. ಸೊ ಒಂದಿದ್ದಾಗ ಸ್ಟಾರ್ಟಿಂಗಿಂದನೇ 0 ಪಾಯಿಂಟ್ ಅಂತ ಚೂಸ್ ಮಾಡಿ. 0 ಪಾಯಿಂಟ್. ಇಲ್ಲಿ 2 ಇದೆ, 0 1 0 1, ಇದನ್ನು 0 1 ನಂಬರ್ಸ್ ಬೈನರಿ ನಂಬರ್ಸ್ ಆ ಥರ
ಅವೆಲ್ಲ ಬೇಡ. ನಾವು ಫಿಸಿಕ್ಸಲ್ಲೇನು 0 1 2 3 ಎಷ್ಟು ಡೆಸಿಮಲ್ ಪಾಯಿಂಟ್ಸು ಹಿಂದೆಯಿಂದ 0 ಸ್ಟಾರ್ಟ್ ಮಾಡಬೇಕು. ಇವಾಗ ಒಂದೇ ಪಾಯಿಂಟ್ ಇದೆ, 0 ತೊಗೊಂಡಿದ್ದೀನಿ, 0 ಪಾಯಿಂಟ್. ಈಗ 2 ಪಾಯಿಂಟ್ಸ್ ಚೂಸ್ ಮಾಡಿ 2.3 ಇದೆ, ನಮಗೆ ಇಲ್ಲಿ ಡೆಸಿಮಲ್ ಬೇಡ, ಲಾಗರಿಥಮ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಡೆಸಿಮಲ್ ಬೇಡ. 23 ಅಲ್ವಾ, ಇಲ್ಲಿ ಕಾಲಮಲ್ಲಿ ಚೆಕ್ ಮಾಡಿ 23 ಎಲ್ಲಿ ಬರುತ್ತೆ ಅಂತ. 23 ಇಲ್ಲಿದೆ, 23 ಓಕೆನಾ. 23 ನೆಕ್ಸ್ಟ್ ಏನಿದೆ, 5 ಇದೆ, 5 ಕಾಲಮ್ ಚೆಕ್ ಮಾಡಿ ಇಲ್ಲಿಗೆ ಬನ್ನಿ. 5 ಕಾಲಮಲ್ಲಿ 3711 ಇದೆ, ನೋಡ್ಕೊಬೇಕು. ನಿಮ್ಮ ಕ್ಲಾರ್ಕ್ಸ್ ಬುಕ್ಕಲ್ಲಾದರೂ ಚೆಕ್ ಮಾಡ್ತಿರ್ಬೇಕು, ಇಲ್ಲಿ ಕಾಣಿಸಿಲ್ಲ ಅಂದರೆ ಮೊಬೈಲಲ್ಲಿ 3711 ಇದೆ. ಸೊ ಅದನ್ನು ಜಸ್ಟ್ ನೀವು 3711 ಅಂತ ಬರೀರಿ. 3711, 37 ಈ 7 ಈ ಕಡೆ ತೊಗೊಂಡಾಗ 11 ಬಂದಿರುತ್ತೆ. ದೀಸ್ ಆರ್ ದಿ ಆನ್ಸರ್ಸ್ ಓಕೆನಾ. ಈ ರೀತಿ ಸಾಲ್ವ್ ಮಾಡಬೇಕು. ಇನ್ನೊಂದು ಈ ಫಾರ್ಮಲ್ಲಿ ಇರೋದು ಸಾಲ್ವ್ ಮಾಡಿ, ನಾನು ಈ ಫಾರ್ಮಲ್ಲಿ ಇರೋದು ತೊಗೊಳ್ತೀನಿ. 2 ಡೆಸಿಮಲ್ ಆದಮೇಲೆ ಪಾಯಿಂಟ್ ಬರ್ತಿದೆ, ನಾನೇನು ಚೂಸ್ ಮಾಡ್ತೀನಿ, 1 ಅಂತ ಚೂಸ್ ಮಾಡ್ತೀನಿ. 1 3 ಡೆಸಿಮಲ್ಸ್ ಮೀನ್ಸ್ 3 ನಂಬರ್ಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಬಂತು ಅಂದರೆ 2 ಚೂಸ್ ಮಾಡ್ತೀವಿ, ಅಂದರೆ 0 1 ಆ ಥರನೇ ಚೂಸ್ ಮಾಡ್ಕೊಂಡು ಹೋಗ್ತೀವಿ ಓಕೆ. ಸೊ ಬಟ್ ಈಗ 0 1 ಇದೆ, 1 ತೊಗೊಂಡಿದ್ದೀನಿ. ಇವಾಗ ಏನಿದೆ ಇಲ್ಲಿ 12 ಅಲ್ವಾ, 12.5 ಇದೆ. 12 ಹತ್ರ ಬರೋಣ. 12.5 ಅಂದರೆ ಇದನ್ನು 0969, 1.0969 ಓಕೆ. ಅಪ್ರಾಕ್ಸಿಮೇಟ್ಲಿ ದಿಸ್ ಇಸ್ ದ ವ್ಯಾಲ್ಯೂ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ದಿಸ್ ಇಸ್ ಒನ್ ಆಫ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊಂಡ್ರೆ ಸಾಕು. ಸೊ ಇದೇ ರೀತಿ ಇನ್ನೊಂದು ವ್ಯಾಲ್ಯೂ ಟ್ರೈ ಮಾಡೋಣ. ಇವಾಗ 3 ಡೆಸಿಮಲ್ಸ್ ಇದೆ, 3 ಡೆಸಿಮಲ್ಸ್ ಆದಮೇಲೆ ಬರ್ತಿದೆಯಲ್ಲ 0 1 2. ಸೊ 2 ಪಾಯಿಂಟ್ ತೊಗೊಂಡ್ಲಾ, 2 ಪಾಯಿಂಟ್. ಬಟ್ ನೀವು ತೊಗೊಳ್ತಿರ್ಬೇಕಾದ್ರೆ 12 ಅಂತಲೇ ಚೂಸ್ ಮಾಡಬೇಕು. 2 ಡೆಸಿಮಲ್ಸ್ನೇ ಚೂಸ್ ಮಾಡಬೇಕು. 12 ಹತ್ರ ಇಲ್ಲೇ ಬರ್ತೀನಿ. 12 ನೆಕ್ಸ್ಟು 12 5 6 ಇದೆ. 5 ಹತ್ರ ಬಂದಾಗ 5 6 ಇಲ್ಲಿ 2 ಇದೆ, ಯಾವುದಾದ್ರೂ ಒಂದು ಚೂಸ್ ಮಾಡಿ. 21 22 ಅಂತಲೇ ಇದೆ. ಸೊ 0.69 ಇದೆ. 20 ಟೈಮ್ಸು ನೆಕ್ಸ್ಟ್ ಜಾಸ್ತಿ ಮಾಡಿದಾಗ ಅರೌಂಡ್ 0969 ಇದೆ. 7989 ಆಗುತ್ತಾ? 0989 ಆಗುತ್ತೆ. ಒಂದು ಡೆಸಿಮಲ್ ಆಲ್ರೆಡಿ ಶಿಫ್ಟ್ ಮಾಡಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಮೀನ್ಸ್ ಏನಂತೀವಿ ಅದನ್ನು ಶಿಫ್ಟಿಂಗ್ ಮಾಡೋದು 5ಗಿನ ಜಾಸ್ತಿ ಇದ್ದಾಗ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸಮಥಿಂಗ್ ಯು ವಿಲ್ ಕಾಲ್, ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಏನೋ ಅದು ಎರರ್ಸಲ್ಲಿ ಏನೋ ಫೈಂಡ್ ಔಟ್ ಮಾಡ್ತೀವಿ ಅದನ್ನು ಓಕೆ. 099 ಆಯಿತು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊಳ್ಳಿ, ಇಟ್ಸ್ ನೋ ಇಶ್ಯೂ. ಸೊ 0.99 ಅಥವಾ ಇನ್ನೂ ಒಂದು ಡೆಸಿಮಲ್ ಶಿಫ್ಟ್ ಮಾಡಿದ್ರು ಕೂಡ 2.1000 ಕೂಡ ಬರುತ್ತೆ. ಇದು ಕರೆಕ್ಟ್. 2.099 ಬಂದಿದೆ, ಬಟ್ ದಟ್ ಈಸ್ ಆಲ್ಸೋ ಕರೆಕ್ಟ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಗೊತ್ತಾಗ್ತಿದೆಯಾ? ಎಷ್ಟು ಕೊಟ್ಟಿರೋ ನಂಬರ್ಗೆ ಎಷ್ಟು ನಂಬರ್ಸ್ ಇದೆಯೋ 0 1 2 3 ತೊಗೊಳ್ತೀರಾ, 2 ಪಾಯಿಂಟ್ ಬರೀತೀರಾ. 2 ಇತ್ತು ಅಂದರೆ 2 ಇಂದ ಸ್ಟಾರ್ಟ್ ಮಾಡ್ತೀರಾ. ಈ 2 ನಂಬರ್ಸ್ ಮಾತ್ರ, 2 ಡಿಜಿಟ್ಸ್ ಮಾತ್ರ ತೊಗೊಳ್ಬೇಕು. ಆ ಕಾಲಮ್ 96 ಕಾಲಮ್ ಚೆಕ್ ಮಾಡ್ತೀರಾ. 96 ಅಲ್ವಾ, 96 ಇಲ್ಲಿದೆ. 96 2 ಹಿಂಗಿಂದ ನೋಡೋದು ಕಷ್ಟ ಆದರೆ 0 1 2 9786 ಇಷ್ಟು ಬರೆದ್ರೂ ಸಾಕು. ನೀವೇನಾದರೂ ಶಿಫ್ಟಿಂಗ್ ಮಾಡಬೇಕು ಅಂದರೂ ಓಕೆನೆ. ಈ ರೀತಿ ಲಾಗರಿಥಮಿಕ್ ವ್ಯಾಲ್ಯೂಸ್ ಕಲ್ತ್ಕೊಳ್ಳಿ ಓಕೆನಾ. ಸೊ ನೆಕ್ಸ್ಟು ಆ್ಯಂಟಿ ಲಾಗ್ ಕೂಡ ನೋಡೋಣ. ಈ ವ್ಯಾಲ್ಯೂಸ್ ಕೊಟ್ಟಿರುತ್ತೆ, ಅಪ್ರಾಕ್ಸಿಮೇಟ್ ಇದ್ದರೆ ಓಕೆನೇ, ಸ್ವಲ್ಪ ವೇರಿಯೇಷನ್ ಆಗಿರೋ ತೊಂದರೆ ಇಲ್ಲ. ನಾವು ಈ 2 ಡೆಸಿಮಲ್ಸ್ ತೊಗೊಳ್ತೀವಲ್ವ ಪಾಯಿಂಟ್ ಆದಮೇಲೆ, ದಟ್ ಈಸ್ ಓಕೆ, ಫೈನ್ ಓನ್ಲಿ. ಅರ್ಥ ಆಗ್ತಿದೆಯಲ್ಲ, ಚೆಕ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ಓಕೆ ಮಕ್ಕಳೇ. ನಮ್ಮಲ್ಲಿ ಆರಂಭ KCET ಇಂಟಿಗ್ರೇಟೆಡ್ ಕ್ಲಾಸಸ್ಸು ಫಸ್ಟ್ PUC ಅವ್ರಿಗೆ, ಸೆಕೆಂಡ್ ಇಯರ್ ಅವ್ರಿಗೆ ವಿಜೇತ ಕ್ಲಾಸಸ್ಸು KCETದು, ಜೊತೆಯಲ್ಲಿ ಆರಂಭ ಅವ್ರಿಗೆ ನೀಟ್ ಇಂಟಿಗ್ರೇಟೆಡ್ ಕ್ಲಾಸಸ್ಸು ನಡೀತಿರೋದು ಗೊತ್ತಿರುತ್ತೆ. ನಿಮಗೆ ಯಾವುದೇ ಮೂಮೆಂಟಲ್ಲಿ ಕಲಿಕೆಯಲ್ಲಿ ತೊಂದರೆ ಆಗ್ತಿದೆ ಅಂದರೆ ನಾವಿದ್ದೀವಿ ಅಂತ ಮರಿಬೇಡಿ. ಸದಾ ನಿಮಗೋಸ್ಕರ ಪರೀಕ್ಷಾ ಚಾನಲ್ಲು, ನಿಮ್ಮ ಕಲಿಕೆಗೋಸ್ಕರ ಸಾಲ್ವಿಂಗ್ ಪೇಪರ್ಸ್ ಆಗಿರ್ಬೋದು, ಬೋರ್ಡ್ PYQs ಆಗಿರ್ಬೋದು, ಬೋರ್ಡ್ ಟೆಸ್ಟ್ ಪೇಪರ್ಸ್ ಆಗಿರ್ಬೋದು, ಚಾಪ್ಟರ್ ವೈಸು, KCETದು, ನೀಟ್ದು ಎಲ್ಲ ಸಿಗುತ್ತೆ. ಸೊ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಆಪರ್ಚುನಿಟಿ ಅಂದ್ಕೊಳ್ಳಿ ಓಕೆನಾ. ಸೊ ನೆಕ್ಸ್ಟು ಆ್ಯಂಟಿ ಲಾಗ್ ಕಲಿಯೋಣ ಬನ್ನಿ. ಆ್ಯಂಟಿ ಲಾಗ್ ವ್ಯಾಲ್ಯೂಸು ಈ ರೀತಿ ಕೊಟ್ಟಿರ್ತಾರೆ. ಇಲ್ಲಿ ಇನ್ನೊಂದು ಸ್ವಲ್ಪ ಚೇಂಜ್ ಆಗೋದು ಆ್ಯಂಟಿ ಲಾಗ್ ಸ್ವಲ್ಪ ಚೇಂಜ್ ಆಗುತ್ತೆ, ಕರೆಕ್ಟಾಗಿ ಕಲ್ತ್ಕೊಳ್ಳಿ ಓಕೆ. ಆ್ಯಂಟಿ ಲಾಗು 0 ಪಾಯಿಂಟ್ ಸಮಥಿಂಗ್ ಈ ಥರ ಇದೆ. ಪಾಯಿಂಟ್ ಡೆಸಿಮಲ್ಗಿನ್ನ ಮುಂಚೆ ಏನೇ ಇದ್ದರೂ ಕೂಡ ಅದನ್ನು 10 ಪವರ್ 0, ಇಲ್ಲಿ 10 ಪವರ್, ಇಲ್ಲೇನಿದೆ 2 ಇದೆ, 10 ಪವರ್ 2, ಇಲ್ಲಿ 1000 ಬಂದು 2000 ಬಂದ್ರೂ 10 ಪವರ್ 1000 ಅಂತಲೇ ಬರೀಬೇಕು. ಡೆಸಿಮಲ್ಗಿನ ಮುಂಚೆ ಎಡಗಡೆ ಏನೇ ಇದ್ದರೂ ಕೂಡ 10 ಪವರ್ ಬರೆದ್ಬಿಡಿ, ಅದು ಫಿಕ್ಸ್. ಅದು
10 ಪವರ್ ಬರೆದ್ಬಿಡ್ಬೇಕು. ನೆಕ್ಸ್ಟು ಆ್ಯಂಟಿಲಾಗ್ ಅಂತಲೇ ಇರುತ್ತೆ, ಬಟ್ ನಾನು ಜಸ್ಟ್ ಫಸ್ಟ್ ನಂಬರ್ ಮಾತ್ರ ಹೇಳ್ಕೊಡ್ತಿದ್ದೀನಿ, ಓಕೆನಾ. 0.34 ತೊಗೊಳ್ತೀವಿ. ಈ ಎಡಗಡೆ ಡೆಸಿಮಲ್ ಆದಮೇಲೆ ಎಲ್ಲ ಬಿಟ್ಬಿಡ್ಬೇಕು. 10 ಪವರ್ ತೊಗೊಂಡಿದ್ದಾದಮೇಲೆ 0.34 ಇದೆಯಾ, ಇಲ್ಲಿ ನೋಡಿ ಚೆಕ್ ಮಾಡಿ, ಎಲ್ಲ ಪಾಯಿಂಟಲ್ಲೇ ಇರುತ್ತೆ. ಈಗ 0.34 ಇದೆ, 0.34 ಇಲ್ಲ, ಇಲ್ಲಿ 0.34 2 0.34 0 1 2 2198. ನೆಕ್ಸ್ಟು 2 ಆದಮೇಲೆ 4 2198 ಬರೆದ್ಬಿಡಲ, 2198 ಕನ್ಫ್ಯೂಸ್ ಆಗುತ್ತೆ, ಬರೆದ್ಬಿಡಿ. ಸೊ ನೆಕ್ಸ್ಟು 4 ಹತ್ರ 1 2 3 4 ಹತ್ರ 2 ಇದೆ. ಸೊ ಇಲ್ಲಿ 1ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ 0 1 2 3ಇಂದ ಸ್ಟಾರ್ಟ್ ಆಗುತ್ತೆ ವ್ಯಾಲ್ಯೂಸು ಅಲ್ವಾ. ಅಲ್ಲೆಷ್ಟಿತ್ತು 2 ಅಲ್ವಾ. ಸೊ 2ನ ಡಬಲ್ ಮಾಡಿ 2 1 ಇದು 200 ಆಗೋಗುತ್ತಲ್ವಾ, 200 ಆಗೋಗುತ್ತೆ. ಸೊ ಇವಾಗ ಏನೇ ವ್ಯಾಲ್ಯೂಸ್ ಬಂದಿದ್ರು ಕೂಡ ಡೆಸಿಮಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. 0 ಪಾಯಿಂಟ್, ಸೊ ಇಲ್ಲಿ 0 ಪಾಯಿಂಟಿಂದನೇ ಶುರು ಮಾಡಬೇಕಾಗುತ್ತೆ. ಈ ರೀತಿ ವ್ಯಾಲ್ಯೂ ಬರೀರಿ, ಬಟ್ 0 ಪಾಯಿಂಟಿಂದನೇ ಬರೀರಿ. ಬಟ್ 10 ಪವರ್ 0 1 ಓನ್ಲಿ, ಅದನ್ನ ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ಇಲ್ಲಿ 10 ಪವರ್ 2 ಇದೆ. ಈಗ ವ್ಯಾಲ್ಯೂ ನೋಡೋಣ. 4 5 ಡೆಸಿಮಲ್ ಆದಮೇಲೆ ಅಲ್ಲಿ ಡೆಸಿಮಲ್ಗಿನ್ನ ಮುಂಚೆ ಎಲ್ಲ ತೊಗೊಳ್ತೀವಿ. ಆ್ಯಂಟಿಲಾಗಲ್ಲಿ ಹಂಗೆ ತೊಗೊಳ್ಳೋದಿಲ್ಲ. ಏನು ಬಂದಿರುತ್ತೋ ಆ ವ್ಯಾಲ್ಯೂ 10 ಪವರಲ್ಲಿ ಬರೆದಿರ್ತೀವಿ. ಸೊ ನೆಕ್ಸ್ಟ್ ಏನು ಬರೀತೀವಿ, 0.45 6 0 1 2 3 4 5 6 2858 ನೆಕ್ಸ್ಟು 7 ಹತ್ರ 1 2 3 4 5 6 7 5 ಇದೆ. ಸೊ 5ನ ಇನ್ಕ್ರೀಸ್ ಮಾಡಿದ್ರೆ 2863ನ, ಇಲ್ಲಿ ಡೆಸಿಮಲ್ ಪಾಯಿಂಟ್ 0ನ. ಇದನ್ನು ಪವರ್ಸ್ ಇರೋದು ಲಾಗಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ ಮಲ್ಟಿಪಲ್ ಇದ್ದರೆ ಆ್ಯಡ್ ಮಾಡ್ತೀವಿ ಅಲ್ವಾ, 10 ಪವರ್ ಏನೇ ಇದ್ದರೂ ಕೂಡ. ಸೊ ಇಲ್ಲಿ ಏನು ಪವರಲ್ಲಿದೆಯೋ ಅದನ್ನು ಜಸ್ಟ್ ಆ್ಯಡ್ ಮಾಡಿ. ಪವರಲ್ಲಿ ಮೈನಸ್ ಇದ್ದರೆ ಮೈನಸ್ ಮಾಡ್ತೀರಾ, ಪ್ಲಸ್ ಇದ್ದರೆ ಪ್ಲಸ್ ಮಾಡ್ತೀರಾ. ಆ್ಯಡ್ ಮಾಡಿದ ತಕ್ಷಣ 2.2863 ಇದೇ ಥರ ಬರುತ್ತೆ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಆ್ಯಂಟಿಲಾಗ್ ಮಾಡುವಾಗ ಡೆಸಿಮಲ್ ಎಡಗಡೆ ಎಷ್ಟೇ ನಂಬರ್ ಇರಲಿ, 1000 ಇರಲಿ 2000 ಇರಲಿ, 10 ಪವರ್ ಬರೀಬೇಕು ಅದನ್ನು, ಓಕೆ. ನೆಕ್ಸ್ಟು ಬಲಗಡೆ ಪಾಯಿಂಟ್ ಆದಮೇಲೆ 0.45, ಇಲ್ಲೂ ವ್ಯಾಲ್ಯೂಸ್ 0.45 ಅದೇ ಥರನೇ ಇರೋದು. 0.45 ನೆಕ್ಸ್ಟು 6 ಕಾಲಮಲ್ಲಿ, ನೆಕ್ಸ್ಟ್ 7th ಕಾಲಮಲ್ಲಿ ಆ್ಯಡ್ ಮಾಡಿಬಿಟ್ಟು ವ್ಯಾಲ್ಯೂ ತೊಗೊಳ್ತೀರಾ. ಇಲ್ಲಿ 10 ಪವರ್ ಏನೇ ಇದ್ದರೂ ಕೂಡ ಅದನ್ನು 2 ಪಾಯಿಂಟ್ ಸಮಥಿಂಗ್ ಅಂತ ಬರೀಬೇಕಷ್ಟೆ. ಕ್ಲಿಯರ್, ಗೊತ್ತಾಯ್ತಲ್ವಾ. ಸೊ ಈ ರೀತಿ ಲಾಗ್ನ ಆ್ಯಂಟಿಲಾಗ್ನ ಕಲ್ತ್ಕೊಳ್ಳಿ. ಇನ್ನೊಂದು ಆ್ಯಂಟಿಲಾಗ್ ಕೂಡ ಇದೆ, ವ್ಯಾಲ್ಯೂಸ್ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ ಆನ್ಲೈನಲ್ಲೂ ಸಿಗುತ್ತೆ, ಅಥವಾ NCERT ಬುಕ್ಸಲ್ಲಾದರೂ ಇರುತ್ತೆ. ಸೊ ಈ ವ್ಯಾಲ್ಯೂಸ್ನ ಕಲ್ತ್ಕೊಳ್ಳಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತುಂಬ ಅವಶ್ಯಕತೆ ಇದೆ. ಸೊ ಇಲ್ಲಿ ನೋಡಿ, ಸಿಂಪ್ಲಿಫೈ ಮಾಡೋದಾದರೆ ಲಾಗ್ 1000 ಪ್ಲಸ್ ಲಾಗ್ 10 ಅಂತ ಇದೆ. ಇದನ್ನು ಲಾಗ್ A ಪ್ಲಸ್ B ಅಂದ್ಕೊಂಡಾಗ ಲಾಗ್ AB ಆಗುತ್ತೆ. ಇಲ್ಲಿ ಲಾಗ್ 1000 ಇಂಟು 10 ಇರುತ್ತೆ. ಅದನ್ನು ನಾವು ಜಸ್ಟ್ ಈ ರೀತಿ ಫಾರ್ಮಲ್ಲಿ ಬರಿಬೋದು. ಬಟ್ 10 ಪವರ್ 4 ಅಂದರೆ 10 ಪವರ್ 4 ಅದನ್ನು ಲಾಗರಿದಮಿಕ್ಸಲ್ಲಿ ತಗೊಂಡಾಗ ಲಾಗ್ 10,000 ಆಗಿರುತ್ತೆ. ಅದು ಅಪ್ರಾಕ್ಸಿಮೇಟ್ಲಿ ದಿಸ್ ವಿಲ್ ಬಿ ಪವರ್ 4 ಇರೋದ್ರಿಂದ ಲಾಗ್ 10 ಎಷ್ಟು, ವಾಟ್ ಇಸ್ ಲಾಗ್ 10? ಲಾಗ್ 10 ವಿಲ್ ಬಿ 1 ಓನ್ಲಿ. ಸೊ ಈ 4 ಆ ಕಡೆ ತೊಗೊಂಡಿದ್ದಾಗ 4 ಲಾಗ್ 10 ಅಂತ ಆಗಿರೋ, ಲಾಗ್ 10 ಅಂದರೆ 1 ಓನ್ಲಿ. ಸೊ ದಿಸ್ ವಿಲ್ ಬಿ 4 ಓನ್ಲಿ. ಸೊ ಲೈಕ್ ದಿಸ್ ವಿ ವಿಲ್ ಗೆಟ್ 4. ಓಕೆ, ಕ್ವಿಕ್ ರಿವಿಷನ್ ಚೀಟ್ ಶೀಟ್. ಯೂಶಲಿ ಇವೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ, ಈ ರೀತಿ ತೊಗೊಳ್ತೀವಿ ಲಾಗ್ ವ್ಯಾಲ್ಯೂಸು. ಸೈನ್ ವ್ಯಾಲ್ಯೂಸು, ಟ್ರಿಗ್ನಾಮೆಟ್ರಿಕ್ ವ್ಯಾಲ್ಯೂಸ್ ಕೂಡ ಈ ರೀತಿ ತೊಗೊಳ್ತೀವಿ. ವ್ಯಾಲ್ಯೂಸ್ ಕೊಟ್ಟಿದ್ದಾಗ ಓಕೆ, ಈ ರೀತಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ 1 ಓನ್ಲಿ. 1 ಓನ್ಲಿ, 1 ಆಲ್ವೇಸ್ ಅಂತ, ಅದು ಮೈನಸ್ ಅಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸೈನ್ ಡೇಟಾ ಮತ್ತು ಕಾಸ್ಟ್ ಡೇಟಾ ವ್ಯಾಲ್ಯೂಸ್ ತೊಗೊಳೋದು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಕೊಡ್ತೀನಿ. ಅದು ಕೂಡ ತುಂಬಾ ಇಂಪಾರ್ಟೆಂಟು ಕಾಂಪಿಟೇಟಿವ್ಸ್ಗೆ. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಸೆಕೆಂಡ್ ಪಾರ್ಟಲ್ಲಿ, ಸೆಕೆಂಡ್ ಇಯರಲ್ಲಿ, ಫಸ್ಟ್ ಇಯರಲ್ಲಿ ಆಲ್ರೆಡಿ ಸೈನ್ ಡೇಟಾ ಕಾಸ್ಟ್ ಡೇಟಾ ಬರ್ತಿದ್ದಿಲ್ಲ, ಹೆಂಗೆ ವ್ಯಾಲ್ಯೂಸ್ ತೊಗೊಳ್ಬೇಕು ಅಂತ. ವರ್ಕ್ ಡನ್ನು, ಟಾರ್ಕು, ಇಲ್ಲೆಲ್ಲ ಕಡೆ ಬರುತ್ತೆ. ಸೊ ಮರಿದಿರಂಗೆ ನೆಕ್ಸ್ಟ್ ಆ ವಿಡಿಯೋ ಕೂಡ ಚೆಕ್ ಮಾಡಿ. ಇದೊಂದು ಜಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ಸು. ಯಾವುದಕ್ಕೆ, ಮಲ್ಟಿಪಲ್ ಇದ್ದಾಗ, ಪ್ರಾಡಕ್ಟ್ ಇದ್ದಾಗ, ಲಾಗ್ AB ಇದಕ್ಕೆಲ್ಲ ಲಾಗ್ ಫೈಂಡ್ ಔಟ್ ಮಾಡಬೇಕು. ಲಾಗ್ AB ಅಂದಾಗ ಲಾಗ್ A ಪ್ಲಸ್ ಲಾಗ್ B ಅದನ್ನು ಫೈಂಡ್ ಔಟ್ ಮಾಡಿ. ನೀವು ಟ್ರೈ ಮಾಡಿ, ಲ್ಯಾಗ್ ವ್ಯಾಲ್ಯೂಸ್ ತೊಗೊಂಡು ಅಲ್ಲಿ ಹೇಳ್ಕೊಟ್ನಲ್ವಾ ಹೆಂಗೆ ತೊಗೊಳ್ಬೇಕು ವ್ಯಾಲ್ಯೂಸ್, ಟ್ರೈ ಮಾಡಿ, ಇಷ್ಟಿಷ್ಟು ಆನ್ಸರ್ಸ್ ಬರಬೇಕು. ಇದು ಪವರಲ್ಲಿದೆ, 2 ಲಾಗ್ ವ್ಯಾಲ್ಯೂ ತೊಗೊಳ್ತೀವಿ. ಲಾಗ್ ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, 2ನ ಮಲ್ಟಿಪ್ಲೈ ಮಾಡಿರಬೇಕು. ಚೆಕ್ ಮಾಡಿ, ಬಂದಿಲ್ಲ ಅಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸಾಲ್ವ್ ಮಾಡಬೇಕು, ಕುತ್ಕೊಂಡು ಸಾಲ್ವ್ ಮಾಡ್ರೇ ಫಿಸಿಕ್ಸ್ ಬರೋದು. ಸೊ ಇನ್ನೊಂದು ರೂಟ್ ಇದ್ದಾಗ ಹೋಲ್ ಪವರ್ 1/2 ತೊಗೊಳ್ಬೋದಲ್ಲ.
256.8 ಹೋಲ್ ಪವರ್ 1/2 1/2 ಆ ಕಡೆ ಹೋದ ಲಾಗ್ ಇದು. ನೆಕ್ಸ್ಟ್ ಅದೇ ರೀತಿ ಕ್ಯೂಬಲ್ಲಿದೆ. ಸೊ ಕ್ಯೂಬ್ನ ಕೂಡ ಸಪ್ರೇಟಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ ಮಾಡಿದಾದಮೇಲೆ ಶಿಫ್ಟ್ ಮಾಡಿದಾದಮೇಲೆ ಲಾಗ್ ಎ ಬೈ ಲಾಗ್ ಬಿ. ಸೊ ಅದನ್ನು ಆ ಥರ ತೊಗೊಂಡು ಲಾಗ್ ಎ ಮೈನಸ್ ಲಾಗ್ ಬಿ ಅದು ಕೋಶೆಂಟ್ ರೂಲ್ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕು. ಸೊ ಈ ರೀತಿ ಪ್ರಾಬ್ಲಮ್ಸ್ನ ಟ್ರೈ ಮಾಡಿ ಸಾಲ್ವ್ ಮಾಡಿ ಒಂದು ಕಡೆ ಇಟ್ಟರೆ ಎಲ್ಲ ಮುಗೀತದೆ. ಸೊ ಮಾಸ್ಟರ್ ದೀಸ್ ಬೇಸಿಕ್ಸ್ ಬಿಫೋರ್ KCT ಫಿಸಿಕ್ಸ್ ಪ್ರಾಬ್ಲಮ್ಸ್. ಡೆಫಿನೆಟ್ಲಿ NCERT ಏನು ಓದ್ತೀರಾ, ನೆಕ್ಸ್ಟ್ KCT ಏನು ಓದ್ತೀರಾ, ಇವೆಲ್ಲ ಬೇಸಿಕ್ಸ್ ಎಲ್ಲ ಫುಲ್ಲು ಬಂದ್ಬಿಡ್ಬೇಕಷ್ಟೇ. ಬಂದ್ರೇ ನೀವೆಲ್ಲೇ ಓದ್ತಿರ್ಬೇಕಾದ್ರೆ ಇವೆಲ್ಲ ಬ್ರೇಕ್ಸ್ ಬಿಡೋದಲ್ಲ. ಇವೆಲ್ಲ ಫಿಸಿಕ್ಸ್ ಬೇಸಿಕ್ಸ್ ಅಂತಿರಲ್ಲ, ಇವೇ ಬೇಸಿಕ್ಸು ಮ್ಯಾಥಮೆಟಿಕ್ಸಿಂದ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಯಾವುದೇ ಮೊಮೆಂಟಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಲಿ ನಿಮ್ಮ ಫ್ರೆಂಡ್ಸ್ಗೂ ಟ್ರಬಲ್ ಆಗ್ತಿದ್ರೆ ಶೇರ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳು ಏನಾದರೂ ಇದ್ದರೆ ಎಲ್ಲರೂ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಚೆನ್ನಾಗಿ ಓದಿ, ಚೆನ್ನಾಗಿ ಮಾಡಿ ಎಲ್ಲ ಎಕ್ಸಾಮ್ಸ್ನ ಬೇಸಿಕ್ಸ್ ಜೊತೆಗೆ, ಇಲ್ಲಾಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿ ಮತ್ತಷ್ಟು ಕಂಟೆಂಟ್ಗಾಗಿ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ನ ತಗೊಳ್ತೀವಿ. ಆವಾಗಲೇ ನಮ್ಗೆ ಇನ್ನಷ್ಟು ವೀಡಿಯೋಗಳು ತರೋದಕ್ಕೆ ಹೆಲ್ಪ್ ಆಗೋದು. ಇಷ್ಟನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.